ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡೆನ್ಝೋ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡೆನ್ಝೋ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಕೊರಿಯರ್ ರೀತಿಯೂ ಕೆಲಸ ಮಾಡುತ್ತೆ, ಹಾಗೆ ಪೋರ್ಟರ್ ರೀತಿಯೂ ಕೆಲಸ ಮಾಡುತ್ತೆ, ಹಾಗೆ ಫುಡ್ ಡೆಲಿವರಿ ಕೂಡ ಮಾಡುತ್ತೆ. ಪ್ರತಿಯೊಂದು ಐಟಮ್ನು ಕೂಡ ಇದರಲ್ಲಿ ಮಾಡಿಸ್ತಾನೆ ಡೆನ್ಝೋದಲ್ಲಿ. ಸೊ ಇದೇ ಅಂತ ಏನು ಫಿಕ್ಸ್ ಆಗಿಲ್ಲ, ಅಥವಾ ಫುಡ್ಡೇ ಆಗಿರ್ಬೋದು, ಅಥವಾ ಪಾರ್ಸಲ್ಲೇ ಆಗಿರ್ಬೋದು, ಅಥವಾ ಕೊರಿಯರೇ ಆಗಿರ್ಬೋದು ಅಂತ ಯಾವುದೇ ರೀತಿ ಡಿಪೆಂಡೆಂಟ್ ಆಗಿಲ್ಲ. ಇದರಲ್ಲಿ ಎಲ್ಲ ಥರ ಡೆಲಿವರಿ ಕೂಡ ಮಾಡ್ತಾನೆ. ಸೊ ಅದ್ರ ಬಗ್ಗೆ ಇವತ್ತೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಅದು ಏನು ಮಾಹಿತಿ ಅಂತಂದರೆ, ಬೇಗ ಮುಗಿಸ್ಬಿಡ್ತೀನಿ ಸ್ನೇಹಿತರೆ, ಲೇಟ್ ಮಾಡಲ್ಲ. ಬನ್ನಿ, ಈಗ ನಾನು ಅಪ್ಲಿಕೇಶನ್ ಓಪನ್ ಮಾಡಿಬಿಡ್ತೀನಿ ಫಸ್ಟು. ಸ್ನೇಹಿತರೆ, ಇದರಲ್ಲಿ ರೇಟ್ ಕಾರ್ಡ್ ನೋಡೋದಾದರೆ ಯಾವ ರೀತಿ ಇದೆ ಅಂತಂದರೆ, ರೇಟ್ ಕಾರ್ಡಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನಾನು ಡ್ಯೂಟಿ ಮಾಡಿರೋದನ್ನೇ ನಿಮಗೆ ತೋರಿಸ್ತೀನಿ. ಪ್ರೀವಿಯಸ್ ಇದೇ ತಿಂಗಳಲ್ಲಿ 15ನೇ ತಾರೀಕು ಡ್ಯೂಟಿ ಮಾಡಿದ್ದೀನಿ. ಐ ಥಿಂಕ್ 15-16 ಮಾಡಿದ್ದೀನಿ. ಸೊ ಓಪನ್ ಮಾಡ್ತೀನಿ ಪೇ ಔಟು. ಸ್ನೇಹಿತರೆ ನೋಡಿ, ಇಲ್ಲಿ ಡ್ಯೂಟಿ ಮಾಡಿದ್ದೀನಿ. ಎಷ್ಟೆಷ್ಟು ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನೋಡಿ. 198 ರೂಪಾಯಿ ಅರ್ನ್ ಮಾಡಿದ್ದೀನಿ ಯಾವತ್ತು 15ನೇ ತಾರೀಕು ಜೂನ್, ಅಂದರೆ ಇದೇ ತಿಂಗಳಲ್ಲಿ 15ನೇ ತಾರೀಕು ನಾನು ಡ್ಯೂಟಿ ಮಾಡಿದ್ದೀನಿ. ಸೊ ಯಾಕೆ ಇಷ್ಟೆಷ್ಟು ಮಾಡಿದ್ದೀರಿ ಅಂತ ಕೇಳ್ಬೋದು. ಅವತ್ತು ನಾನು ರ್ಯಾಪಿಡೋ ಮಾಡ್ತಾಯಿದ್ದೆ. ಸೊ ಸೆಂಟ್ರಲ್ಲಿ ಇದನ್ನು ಒಂದು 2 ಆರ್ಡ್ರನ್ನ, ಅಂದರೆ ಟೋಟಲ್ 4 ಆರ್ಡ್ರನ್ನ ಮಾಡಿದ್ದೀನಿ. ಸೊ ಅಮೌಂಟ್ ಮಾತ್ರ ಚೆನ್ನಾಗಿ ಕೊಟ್ಟ ಅಂತಲೇ ಹೇಳ್ಬೋದು. ಫಸ್ಟ್ನೇ ಆರ್ಡ್ರ್ ನೋಡ್ಬಿಡೋಣ ಸ್ನೇಹಿತರೆ. ಸಾಟರ್ಡೆ 15ನೇ ತಾರೀಕು ಆಲ್ ಟಾಸ್ಕ್. ಸ್ನೇಹಿತರೆ ನೋಡಿ, ಓಪನ್ ಮಾಡಿದ್ದೀನಿ. ಸೊ ಅವತ್ತು ನನಗೆ ಟೋಟಲ್ ಅರ್ನಿಂಗ್ಸ್ ಮಾಡಿರೋದು 203 ರೂಪಾಯಿ ಮಾಡಿದ್ದೀನಿ. 201 ರೂಪಾಯಿ ಮಾಡಿದ್ದೀನಿ. ಅದರಲ್ಲಿ TDS ಅಂತ ಹೇಳ್ಬಿಟ್ಟು 2 ರೂಪಾಯಿ ಕಟ್ ಮಾಡಿದ್ದೇನೆ. ಸೊ ನನಗೆ 198 ರೂಪಾಯಿ ನನಗೆ ಬಂದಿದೆ ಆಲ್ ಟಾಸ್ಕ್. ಸ್ನೇಹಿತರೆ ನೋಡಿ, ಇಲ್ಲಿದೆ ಫಸ್ಟ್ನೇ ಆರ್ಡ್ರನ್ನೇ 109 ರೂಪಾಯಿ ಮಾಡಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ತೀನಿ ಈಗ. ಸ್ನೇಹಿತರೆ ಇಲ್ಲಿ ನೋಡಿ, ಡಿಸ್ಟೆನ್ಸ್ ಚಾರ್ಜಸ್ 80 ರೂಪಾಯಿ ಬಂದಿದೆ. ಫಿಕ್ಸ್ಡ್ ಪೇ ಅಂತ ಹೇಳ್ಬಿಟ್ಟು 14 ರೂಪಾಯಿ ಕೊಟ್ಟಿದ್ದಾನೆ. ಬೂಸ್ಟ್ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಿದ್ದಾನೆ. ಟಾಸ್ಕ್ ಬೋನಸ್ ಅಂತ ಹೇಳ್ಬಿಟ್ಟು 5 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಆಗಿ 109 ರೂಪಾಯಿ ಈ ಟಾಸ್ಕಿಗೆ ಕೊಟ್ಟಿದ್ದಾನೆ. ಕಿಲೋಮೀಟ್ರ್ ನೋಡೋದಾದರೆ ಸ್ನೇಹಿತರೆ 7.2, ಅಂದರೆ 7 ಕಿಲೋಮೀಟ್ರ್, ಹಾಗೆ 200 ಮೀಟ್ರನ್ನ ನಾನು ಈ ಟಾಸ್ಕಲ್ಲಿ ನಾನು ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ ನೋಡೋದಾದರೆ 109 ರೂಪಾಯಿ ಟೋಟಲ್ ಕೊಟ್ಟಿದ್ದಾನೆ. ಸೊ ಪಿಕಪ್ಗೆ ನಾನಿದು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಂತ ಹೋಗಿದೆ. 1 ಕಿಲೋಮೀಟ್ರನ್ನೇ ಹಾಕೊಂಬಿಡೋಣ. ಸೊ ಅಲ್ಲಿಗೆ 8.2ಗೆ ನನಗೆ 109 ರೂಪಾಯಿ ಕೊಟ್ಟಿದ್ದಾನೆ. ಸೊ 109 ರೂಪಾಯಿ ಅಂದರೆ ಕ್ಯಾಲ್ಕುಲೇಟ್ರ್ ಓಪನ್ ಮಾಡಿಬಿಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ 109 ರೂಪಾಯಿ ಡಿವೈಡೆಡ್ ಬೈ 8.2, ಸೊ 13 ರೂಪಾಯಿ 29 ಪೈಸೆದಂಗೆ ಬರ್ತಾಯಿದೆ ಸ್ನೇಹಿತರೆ. 29 ಪೈಸೆ ಬಿಟ್ರೂ 13 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ. 1 ಕಿಲೋಮೀಟ್ರಿಗೆ 13 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ. ಸೊ ಡೆನ್ಝೋದಲ್ಲಿ ಯಾವುದೇ ಡೆಲಿವರಿ ಅಪ್ಲಿಕೇಶನ್ ಹೋಲಿಸ್ಕೊಂಡ್ರೆ ಡೆನ್ಝೋ ಥರ ಯಾವುದೂ ಕೊಡಲ್ಲ. ಸೊ ನನಗಿದು ಓನ್ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಸೊ ಸಾಮಾನ್ಯವಾಗಿ ಡೆನ್ಝೋ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆಂತಂದರೆ ಇದಕ್ಕೆ ಸುಮಾರು ಪ್ರೊಸೀಜರ್ಸ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ವೆರಿಫೈ ಮಾಡ್ತಾನೆ. ಹಾಗೆ ಮನೆ ಹತ್ರ ಕೂಡ ಚೆಕ್ ಮಾಡೋಕ್ಕೆ ಬರ್ತಾರೆ, ಮನೆ ಹತ್ರ ಬಂದು ವೆರಿಫೈ ಕೂಡ ಮಾಡ್ತಾರೆ, ಅಕ್ಕಪಕ್ಕದವ್ರನ್ನೂ ಕೂಡ ವಿಚಾರಿಸ್ತಾರೆ. ಸೊ ಇದೊಂಥರ ಅಪ್ಲಿಕೇಶನ್ ಹೇಗಿರುತ್ತೆ ಅಂತಂದರೆ, ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಳ್ಳೋದೇ ಒಂದು ಡಿಫಿಕಲ್ಟ್ ಇರುತ್ತೆ. ಬೇರೆ ಅಪ್ಲಿಕೇಶನ್ ಎಲ್ಲ ಅಷ್ಟು ಈಸಿಯಾಗಿ, ಬೇರೆ ಅಪ್ಲಿಕೇಶನ್ ಥರ ಈಸಿಯಾಗಿ ಇದು ಕ್ರಿಯೇಟ್ ಆಗಲ್ಲ ID. ಸೊ ಈ ಅಪ್ಲಿಕೇಶನ್ನ ಮನೆ ಹತ್ರ ಬಂದು ಚೆಕ್ ಮಾಡಿ ಆಮೇಲೆ ಅಪ್ರೂವಲ್ ಮಾಡ್ತಾನೆ. ಸೊ ಆದ್ದರಿಂದ ಡೆನ್ಝೋ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಕಷ್ಟ ID-ನ. ಸೊ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಒಳ್ಳೆ ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ಝೋನ್ ಬರೋದಾದರೆ ಸ್ನೇಹಿತರೆ, ಝೋನ್ ಬೆಂಗಳೂರು ಫುಲ್ ಹಾಕೊಂಡ್ರೆ ಒಳ್ಳೆಯದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇರೋದು. ಬೆಂಗಳೂರು ಫುಲ್ಲು ಝೋನ್ ಹಾಕೊಂಡ್ರೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಸೊ ನಾವೀಗ ಡೆನ್ಝೋ ಯಾವ ರೀತಿ ಮಾಡ್ತೀವೋ ಅದೇ ಥರನೇ, ಬಟ್ ಕಿಲೋಮೀಟ್ರಿಗೆ ಅಮೌಂಟ್ ಅಂತೂ ಜಾಸ್ತಿ ಕೊಡ್ತಾನೆ. ನೋಡಿ, ಇದು 1 ಕಿಲೋಮೀಟ್ರಿಗೆ 15 ರೂಪಾಯಿ ಲೆಕ್ಕದಲ್ಲಿ ಸಿಕ್ತು. ಇನ್ನೊಂದು ನೋಡೋಣ ಸ್ನೇಹಿತರೆ, ಅಂದರೆ ಎಲ್ಲ ನೋಡೋದು ಬೇಡ, ಇನ್ನೊಂದು ನೋಡೋಣ. ಇದು ನೋಡಿ 65 ರೂಪಾಯಿ ಒಂದು ಟಾಸ್ಕ್ ಮಾಡಿದ್ದೀನಿ. 4.5 ಕಿಲೋಮೀಟ್ರ್ ಅಂದರೆ 4.5 ಕಿಲೋಮೀಟ್ರನ್ನು ನಾನು ಟ್ರಾವೆಲ್ ಮಾಡಿದ್ದೀನಿ. ಪಿಕಪ್ ಕೂಡ ಇದು ಹತ್ರನೇ ಇತ್ತು, ಒಂದು 500 ಮೀಟ್ರ್ ಇತ್ತು. ಸೊ ಅಲ್ಲಿಗೆ 5 ಕಿಲೋಮೀಟ್ರ್ ಅಂತ ಹಾಕೊಳ್ಳೋಣ. ಸೊ 5 ಕಿಲೋಮೀಟ್ರಿಗೆ 65 ರೂಪಾಯಿ ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ರಲ್ಲಿ ನೋಡೋದಾದರೆ ಸ್ನೇಹಿತರೆ, ಇದು ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, 5 ಕಿಲೋಮೀಟ್ರಿಗೆ 65 ಅಂತಂದರೆ 65 ರೂಪಾಯಿ ಡಿವೈಡೆಡ್ ಬೈ 5. ಸೊ ಇದು 13 ರೂಪಾಯಿ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ. ಸೊ ಅಲ್ಲಿಗೆ ಡೆನ್ಝೋದಲ್ಲಿ ಸ್ನೇಹಿತರೆ 13 ರೂಪಾಯಿ 14 ರೂಪಾಯಿ ಈ ರೇಂಜಲ್ಲಿ ಕೊಡ್ತಾನೆ. ಬಟ್ ಇದರಲ್ಲಿ ಡೆನ್ಝೋದಲ್ಲಿ ಯಾವುದೇ ಕಮಿಷನ್ ಕಟ್ ಮಾಡಲ್ಲ. ಅಂದರೆ ಕಸ್ಟಮರ್ ಬುಕ್ ಮಾಡ್ತಕ್ಕಂಥ ಕಸ್ಟಮರ್ಗೆ ಯಾವ ರೀತಿ ಅಮೌಂಟ್ ತೋರಿಸ್ತಾನೋ ಗೊತ್ತಿಲ್ಲ. ಆದರೆ ಡೆಲಿವರಿ ಪಾರ್ಟ್ನರ್ಗಂತೂ ನಮಗೆ ಏನು ಕೊಡ್ತಾನೋ ಆ ಅಮೌಂಟ್ ಮಾತ್ರ ತೋರಿಸ್ತಾನೆ.
ಅವನು ಕಸ್ಟಮರ್ಗೆ ಯಾವ ರೀತಿ ತೋರಿಸ್ತಾನೆ ನಮ್ಗೆ ಗೊತ್ತಿಲ್ಲ. ಬಟ್ ಡೆನ್ಸೋದಲ್ಲಿ ಆರ್ಡ್ರುಗಳು ಕಡಿಮೆ, ಬಟ್ ಅಮೌಂಟ್ ಜಾಸ್ತಿ ಕೊಡ್ತಾನೆ ಸ್ನೇಹಿತರೆ. ಅಮೌಂಟ್ ಚೆನ್ನಾಗಿ ಕೊಡ್ತಾನೆ ಅಂತ ಹೇಳ್ಬೋದು, ಬಟ್ ಆರ್ಡ್ರುಗಳು ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಇಟ್ಟಿರ್ತಾನೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅಥವಾ ಕಸ್ಟಮರ್ಗಳು ಜಾಸ್ತಿ ಯೂಸ್ ಮಾಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ, ಅಥವಾ ನನ್ನ ಝೋನಲ್ಲಿ ಏನಾದರೂ ಕಡಿಮೆ ಆರ್ಡ್ರುಗಳು ಬರ್ತಿದೆಯಾ ಅದು ಕೂಡ ಗೊತ್ತಿಲ್ಲ. ಬಟ್ ಅಮೌಂಟ್ ಅಂತೂ ಜಾಸ್ತಿ ಕೊಡ್ತಾನೆ. ಬಟ್ ಇದನ್ನು ಒಂದು ದಿವಸ ನಾನು ಸ್ನೇಹಿತರೆ ಪೀಕ್ ಅವರಲ್ಲಿ ಮಾಡಿ ಒಂದು 4 ರಿಂದ 5 ಅವರ್ ಮಾಡಿ ಎಷ್ಟು ಅರ್ನ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅತಿ ಶೀಘ್ರದಲ್ಲೇ. ಈಗ ತೋರಿಸ್ತೀನಿ ಸ್ನೇಹಿತರೆ. ಒಂದು ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಯಾವ ಥರ ಆರ್ಡ್ರ್ ಕೊಡ್ತಾನೆ, ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೆ, ಅರ್ನಿಂಗ್ಸ್ ಎಷ್ಟಾಗುತ್ತೆ, ಪಾರ್ಟ್ ಟೈಮಲ್ಲಿ ಇದನ್ನು ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂದರೆ ಕಿಲೋಮೀಟ್ರಿಗೆ ಅಮೌಂಟ್ ಅಂತೂ ಜಾಸ್ತಿ ಕೊಡ್ತಾನೆ. ಬಟ್ ಎಷ್ಟು ಕೊಡ್ತಾನೆ, ಒಂದು 4-5 ಅವರ್ ಕೆಲಸ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಾನು ಇಷ್ಟು ದಿವಸ ಯೂಸ್ ಮಾಡಿ ಅಪ್ಲಿಕೇಶನಲ್ಲಿ ಕೆಲಸ ಮಾಡಿರೋದ್ರಿಂದ ಪರ್ಸ್ನಲ್ ಒಪಿನಿಯನು ಡೆನ್ಸೋದಲ್ಲಿ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ತಾನೆ ಅಂತಲೇ ಹೇಳ್ಬೋದು. 13 ರೂಪಾಯಿ 14 ರೂಪಾಯಿ ರೇಂಜಲ್ಲಿ ಕೊಡ್ತಾನೆ. ಆದರೆ ಪೋರ್ಟರಲ್ಲೂ ಕೊಡ್ತಾನೆ 13 ರೂಪಾಯಿ 14 ರೂಪಾಯಿ ಕೊಡ್ತಾನೆ. ಬಟ್ ಅದರಲ್ಲಿ ಮತ್ತೆ ಕಮಿಷನ್ ಕಟ್ ಮಾಡ್ತಾನೆ 20%. ಸೊ ಅದು ಅಲ್ಲಿಗೆ ಲೆಕ್ಕ ತಗೊಂಡ್ರೆ ಒಂದು 11 ರೂಪಾಯಿ 10 ರೂಪಾಯಿ 11 ರೂಪಾಯಿ ಲೆಕ್ಕದಲ್ಲಿ ಬೀಳುತ್ತೆ. ಸೊ ಡೆನ್ಸೋದಲ್ಲೇ ಒಂದು 14 ರೂಪಾಯಿವರೆಗೂ ಕೊಡ್ತಾನೆ. ಇದು ಡೆನ್ಸೋ ಏನು ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಬೇಡಿ ಸ್ನೇಹಿತರೆ, ನನಗೆ ಪರ್ಸ್ನಲ್ ಒಪಿನಿಯನ್ ಇದು ಆಗಿರೋದು. ಸೊ ಆದ್ದರಿಂದ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಾ ಇರೋ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.